ಮಾಡ್ರಿ, ಗಣಿತ ಮಾಡ್ರಿ, ಚೆನ್ನಾಗಿ ಮಾಡ್ರಿ, ತಿಳ್ಕೊಂಡು ಮಾಡ್ರಿ. ಭಾಳ ಭಾಳ ಮೆಂಟಲ್ ಎಬಿಲಿಟಿ ಲೆಕ್ಕದ ಇದ್ರಾಗ. ಇದು ವಿಶೇಷವಾದಂಥ ಗಣಿತಗಳು. ಒಂದು ಚೌಕ ಕೋಣೆ ನೆಲದ ವಿಸ್ತೀರ್ಣ 25 ಚದರ ಮೀಟರ್ ಇದೆ. ಆ ಕೋಣೆ ಎತ್ತರ 4 ಮೀಟರ್ ಆಗಿದ್ದರೆ ಆ ಕೋಣೆಯ ಗೋಡೆಗಳ ವಿಸ್ತೀರ್ಣ ಎಷ್ಟು? ಗೋಡೆಗಳ ವಿಸ್ತೀರ್ಣದ ಸೂತ್ರ ಏನು? ಚೌಕಾಕಾರದ ಗೋಡೆಗಳ ವಿಸ್ತೀರ್ಣದ ಸೂತ್ರ ಏನದ? ನೆಲದ ನೀವು ಸುತ್ತಳತೆ ಗುಂಡ್ಲೆ ಎತ್ತರ ಬೇಕು. ಸುತ್ತಳತೆ ಗುಂಡ್ಲೆ ಎತ್ತರ ಬೇಕು. ಈಗ ಏನಾಗ್ಯದ ಅನ್ನೋದು ಸರಿಯಾಗಿ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ನೀವು ಮಾಡಿದಿರಿ ಅಂತಂದ್ರೆ ಇದು ನಿಮ್ಮ ಲೆಕ್ಕ ಬರ್ತದೆ. ಈಗ ಹೆಂಗೆ ನಾವು ತಕ್ಕೋಬೇಕು, ಇದು ಭಾಳ ಅಂದ್ರೆ ಭಾಳ ಮೆಂಟಲ್ ಎಬಿಲಿಟಿ ಲೆಕ್ಕದ. ಇದು ಭಾಳ ಸೂಕ್ಷ್ಮದ ಗಣಿತ. ಇದನ್ನು ನೀವು ಮಾಡಿರಿ. ಇದನ್ನು ನಾವು ತಿಳಿಸಿ ಹೇಳ್ತನು, ನೀವು ಮಾಡಿದ್ದೀರಿ ಅಂದ್ರೆ ಚಲೋ ಆಯ್ತು. ಈಗ ನಿಮ್ಮ 4 ಗೋಡೆಗಳ ವಿಸ್ತೀರ್ಣ ಬರಬೇಕಾದ್ರೆ ಪರಿಮಿತಿ ಗುಂಡ್ಲೆ ಎತ್ತರದ ನಿಮ್ಮ ಪರಿಮಿತಿ ಇಲ್ಲ, ಎದುರಾಗದ ನೆಲದ ವಿಸ್ತೀರ್ಣದಾಗ ಸಿಕ್ಕೊಂಡದು. ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಗೋಡೆ ಹೆಂಗದ ಅಂತಂದ್ರೆ ನೋಡ್ರಿ, ಹಿಂಗದ, ಹಿಂಗೆ ಚೌಕದ ಇದೆ. ಈ ಚೌಕದಲ್ಲ ಗೋಡೆಗಳ ಎತ್ತರ ಏನವಲ್ಲ ಹೆಚ್ಚು ಕಡಿಮೆ ಇರ್ಬೋದು, ಏನು ಸಂಬಂಧ ಇಲ್ಲ. ಅದು ಗೋಡೆಗಳ ವಿಸ್ತೀರ್ಣ ನಾವು ಗೋಡೆಗಳು ಹೆಚ್ಚು ಕಡಿಮೆ ಇರ್ಬೋದು, ಎತ್ತರ ಇರ್ಬೋದು. ಆದ್ರೆ ನೆಲ ಮಾತ್ರ ಏನದ ಅಂದ್ರೆ ಅವ್ರ ಏನಂತಾರ, ನೆಲ ಮಾತ್ರ ಚೌಕಾಕಾರದ. ನೆಲ ಮಾತ್ರ ಏನದ? ಚೌಕಾಕಾರದ. ಇಲ್ಲಿ ಇದು ಏನದಲ್ಲ, ಇಲ್ಲಿ ಚೌಕಾಕಾರದ ಅಂತಾರ ಅವ್ರು. ಹಿಂಗೆ ಇಲ್ಲಿ ತಳಗ ನೆಲ ಏನದ? ಚೌಕಾಕಾರದ. ಆಮೇಲೆ ಈ ವಿಸ್ತೀರ್ಣ ಏನು ಕೊಟ್ಟಾನ? ನೆಲದ ಕೊಟ್ಟಾನ. ಈ ನೆಲದ ಭುಜ ನೀವು ತಕ್ಕೋಬೇಕಾಗ್ತದೆ. ಈಗ ಸದ್ಯ ಈ ವಿಸ್ತೀರ್ಣ ಕೊಟ್ಟಾನ. ಇಲ್ಲಿಕ್ಕೆ ನೋಡಿ, ಇಲ್ಲಿ ನಾ ಏನು ಮಾಡ್ತಾನಲ್ಲ ಇದರ ವಿಸ್ತೀರ್ಣ ಕೊಟ್ಟಾನ. ಈಗ ನೀವು ಈ ವಿಸ್ತೀರ್ಣದ ಏನು ತಕ್ಕೋಬೇಕು? ಭುಜ ತಕ್ಕೋಬೇಕು. ಆಮೇಲೆ ಪರಿಮಿತಿ ಗುಂಡ್ಲೆ ಎತ್ತರ ಆಗ್ತದೆ. ಅಂದ್ರೆ ಚೌಕದ ಭುಜ ಬರೋಬ್ಬರಿ, ಚೌಕದ ಭುಜ ಬರೋಬ್ಬರಿ ನೋಡ್ರಿ, ಲಕ್ಷ ಕೊಟ್ಟ. ಚೌಕದ ಭುಜ ಬರೋಬ್ಬರಿ ವಿಸ್ತೀರ್ಣದ ವರ್ಗಮೂಲ. ವಿಸ್ತೀರ್ಣದ ವರ್ಗಮೂಲ ನೋಡಿ, 25ರ ವರ್ಗಮೂಲ ಎಷ್ಟು ಆಯ್ತು? 5 ಗುಂಡ್ಲೆ 5. 5 ಗುಂಡ್ಲೆ 5 ಅಂದ್ರೆ ಭುಜ ಎಷ್ಟಾಯ್ತು? 5 ಮೀಟರ್ ಆಯ್ತು ನೋಡಿ. ಈಗ ಸುತ್ತಳತೆ ತಕ್ಕೋಬೇಕು ನೀವು. 4 ಗೋಡೆಗಳ ವಿಸ್ತೀರ್ಣ, 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ ಪರಿಮಿತಿ ಗುಂಡ್ಲೆ ಎತ್ತರ. ಪರಿಮಿತಿ ಅಂದ್ರೆ ಒಂದೇ, ಸುತ್ತಳತೆ ಅಂದ್ರೆ ಒಂದೇ. ತಿಳಿತಲ್ಲ? ಸುತ್ತಳತೆ ಗುಂಡ್ಲೆ ಎತ್ತರ. 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ ಏನು? 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ ಸುತ್ತಳತೆ ಗುಂಡ್ಲೆ ಎತ್ತರ. ಚೌಕಾಕಾರದ ಸುತ್ತಳತೆ ಸೂತ್ರ ಏನು? 5 ಭುಜ ಗುಂಡ್ಲೆ 4. ಅದನ್ನು ಬರೆದೇ ಬಿಡ್ಲಿ. ಅದು ಸುತ್ತಳತೆದ ಸೂತ್ರ ನೋಡ್ರಿ. ಸುತ್ತಳತೆ ಬರೋಬ್ಬರಿ ಏನು? ಭುಜ ಗುಂಡ್ಲೆ 4, ಭುಜ ಗುಂಡ್ಲೆ 4 ಗುಂಡ್ಲೆ ಎತ್ತರ ನೋಡಿ. ಇದೇನು? 4 ಗೋಡೆಗಳು ವಿಸ್ತೀರ್ಣ ಬರ್ತದೆ. ಭುಜ ಗುಂಡ್ಲೆ 4 ಅಂದ್ರೆ ಸುತ್ತಳತೆ ಗುಂಡ್ಲೆ ಎತ್ತರ ಬರೋಬ್ಬರಿ 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ 5 ಭುಜ ಬಂದದ. 5ಕ್ಕೆ 4 ಗುಣಾಕ ಆದ್ರೆ ಪರಿಮಿತಿ ಆಯ್ತು. ಎತ್ತರ 4 ಅದ. 5 4 20, 24 80. 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ 80 ಚದರ ಮೀಟರ್. ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ? 80 ಚದರ ಮೀಟರ್ ಉತ್ತರ ಸಂಖ್ಯೆ ಬಿ. ನೋಡ್ರಿ ಹೆಂಗದ, ಎಷ್ಟು ವಿಚಾರ ಮಾಡ್ತಕ್ಕಂಥ ಲೆಕ್ಕಗಳು ಇವು. ಇಂಥವೆಲ್ಲ ನೀವು ಕಾಂಪ್ಲಿಕೇಟೆಡ್ ಮ್ಯಾಥ್ಸ್ಗಳನ್ನು ನೀವು ಕಲ್ತ್ಕೊಂಡು ನೋಡ್ರಿ. ಬರೀ ವಿಸ್ತೀರ್ಣ ಉದ್ದಗೊಂಡ್ಲಿ ಆಗಲ್ಲ ಅಂತ ಎರಡೇ ತಿಳ್ಕೊತೀರಿ ನಾವು ಗಣಿತಗಳನ್ನು. ಅಲ್ಲದು ಎಷ್ಟೊಂದು ಚೌಕಾಕಾರದ ವಿಸ್ತೀರ್ಣ ನೋಡ್ರಿ. ಇದನ್ನೆಲ್ಲದ ವಿಸ್ತೀರ್ಣ ಚೌಕದ ಎತ್ತರ ಹೆಚ್ಚು ಕಡಿಮೆ ಇರ್ತಾವೆ, ಏನು ಸಂಬಂಧ ಇಲ್ಲ. ತಿಳಿತಲ್ಲ? ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಿದೆ. ಪರಿಮಿತಿ ಗುಂಡ್ಲೆ ಎತ್ತರ 4 ಗೋಡೆಗಳ ವಿಸ್ತೀರ್ಣ
ಪರಿಮಿತಿ ಗುಂಡ್ಲೆ ಎತ್ತರ ಚೌಕಾಕಾರದ 4 ಗೋಡೆಗಳ ವಿಸ್ತೀರ್ಣ ಸೂತ್ರ ಏನು? ಸುತ್ತಳತೆ ಗುಂಡ್ಲೆ ಎತ್ತರ. ಸುತ್ತಳತೆ ನಾವು ತೆಗಿಬೇಕಾದ್ರೆ ಭುಜ ಬೇಕು. ಭುಜ ಎಲ್ಲಿ ಸಿಕ್ಕೊಂಡ್ಕೋತದ? ಚೌಕಾಕಾರದ ವಿಸ್ತೀರ್ಣದಾಗ ಸಿಕ್ಕೊಂಡ್ಕೋತದ. ಅಲ್ಲಿ ಭುಜ ತಕ್ಕೋಬೇಕು ನಾವು. ವಿಸ್ತೀರ್ಣದ ವರ್ಗಮೂಲ ಭುಜ. ಭುಜ ಗುಂಡ್ಲೆ 4 ಪರಿಮಿತಿ 4 ಗೋಡೆಗಳ ವಿಸ್ತೀರ್ಣ ಪರಿಮಿತಿ ಗುಂಡ್ಲೆ ಎತ್ತರ ಚೌಕಾಕಾರದ ಹಿಂಗದ. ಚೌಕಾಕಾರದ 4 ಗೋಡೆಗಳ ವಿಸ್ತೀರ್ಣ ಬರೋಬರ್ ಸುತ್ತಳತೆ ಗುಂಡ್ಲೆ ಎತ್ತರ. ಸುತ್ತಳತೆ ಬರ್ಬೇಕಾದ್ರೆ ಭುಜ ಗುಂಡ್ಲೆ 4 ಗುಂಡ್ಲೆ ಎತ್ತರ 5 ಗುಂಡ್ಲೆ 4 ಗುಂಡ್ಲೆ 4 ಬರೋಬರ್ 80 ಚದರ ಮೀಟರ್. ವಿಸ್ತೀರ್ಣವನ್ನ ಚದರಮಾನದಲ್ಲಿ ಬರಿಬೇಕು. ಲೆಕ್ಕ ನೋಡ್ರಿ, ಚೆನ್ನಾಗಿ ಬಿಡಿಸ್ಕೋರಿ. ಇನ್ನೊಂದ್ಸಲ ರೀಪ್ಲೇ ಮಾಡಿ ನೋಡ್ರಿ, ಎಲ್ಲ ತಿಳಿತಾವ.